ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಯ ಲಾಗ್ಸ್. ಇವತ್ತು ನನ್ನ ಮಗಳು ರೂಮು ಎಷ್ಟು ಮೆಸ್ಸಿ ಮಾಡ್ಕೊಂಡಿದ್ದಾಳೆ ನೋಡ್ರಿ. ಮತ್ತು ವಾರ ಪೂರ್ತಿ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋದು ಅಂದರೆ ವಾರ ಫುಲ್ಲು ಟೈಮೇ ಸಿಕ್ಕಲ್ಲ. ಏನು ಕ್ಲೀನ್ ಮಾಡೋಕ್ಕೆ, ಅದು ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು, ಬರೀ ಇದೇ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಇವತ್ತು ಸಂಡೇ ಮಾರ್ನಿಂಗ್ 10 o'clock ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೆಲ್ಲ ಒಂದು ರೂಮೆಲ್ಲ ಕ್ಲೀನ್ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ತುಂಬ ಆಟ ಸಾಮಾನುಗಳೆಲ್ಲ ಇಟ್ಕೊಂಡಿದ್ದಾಳೆ. ಹೆಡ್ಫೋನ್ ನೋಡಿ, ಅದು ಮತ್ತು ಸ್ಕೂಲ್ ಬ್ಯಾಗ್ಸು, ಪೆನ್ಸಿಲ್ಲು, ಪೆನ್ನು, ಎರೇಸರು ಎಷ್ಟು ಇಟ್ಕೊಂಡಿದ್ದಾಳೆ ಅಂದರೆ ಅಷ್ಟು ಇಟ್ಕೊಂಡಿದ್ದಾಳೆ. ಈ ಮಕ್ಕಳುಗಳು ಎಲ್ಲ ಪಕ್ಕ ಮಕ್ಕಳು ಎಲ್ಲ ಬರ್ತಾಯಿರ್ತಾರೆ. ಅಷ್ಟು ಆಟ ಆಡೋಕ್ಕೆ ಅಲ್ಲಿ ಬೆಡ್ಡಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಆಟ ಆಡೋದು, ಅಲ್ಲೇ ಡ್ರಾಯಿಂಗ್ ಮಾಡೋದು. ನೋಡಿ ನನ್ನ ಮಗಳು ಮಾಡಿರೋದು, ಅವ್ರ ಫ್ರೆಂಡ್ಸುಗಳೆಲ್ಲ ಸೇರ್ಕೊಂಡು ಮಾಡಿರೋದು ಇದು ಡ್ರಾಯಿಂಗ್ಸು, ಕಲರ್ಸು. ಅಷ್ಟು ಕಲರ್ಸುಗಳೆಲ್ಲ ಇಟ್ಕೊಂಡಿದ್ದಾಳೆ. ಎಷ್ಟು ವೇಸ್ಟ್ ಮಾಡ್ತಾಳೆ. ಆ ಬಟ್ಟೆಗಳಿಗೆಲ್ಲ ಕಲರ್ ಬೆಳ್ಕೊಂಬಿಟ್ಟಿರ್ತಾಳೆ, ಅಷ್ಟು ವೇಸ್ಟ್ ಮಾಡ್ತಾಳೆ ನೋಡಿ. ಅದೆಲ್ಲ ಫುಲ್ಲು ಡ್ರಾಯಿಂಗೋಸ್ಕರನೇ ಅವಳಿಗಂತಲೇ ತಂದಿರೋದದು ಚಾರ್ಟ್ಸುಗಳು. ಅದು ಏನೇನು ಕೊಟ್ಟಿರ್ತಾರೆ, ಅದು ಪ್ರಾಜೆಕ್ಟ್ ವರ್ಕ್ಗೆ ಎಲ್ಲ ಕೊಟ್ಟಿರ್ತಾರೆ. ಇವಾಗ ಸಮ್ಮರ್ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಆಚೆ ಹಾಕ್ಬಿಡೋಣ ಸುಮ್ಮನೆ. ಏನಕ್ಕೆ ಎಲ್ಲ ಪೇಜಸ್ ಎಲ್ಲ ಖಾಲಿ ಆಗಿದೆ. ಇಲ್ಲಾಂದರೆ ಅದನ್ನ ಇಟ್ಕೊಂಡ್ರೆ ಮತ್ತೆ ಅದನ್ನು ತೆಗಿಯೋದು, ಕಿತ್ತಾಕೋದು, ಬರೀ ಅವ್ರ ಫ್ರೆಂಡ್ಸುಗಳೆಲ್ಲ ಬರ್ತಾರಾ, ಬರೀ ಅದೇ ಕೆಲಸನೇ ಅವ್ರಿಗೆ. ಇನ್ನೇನು ಕೆಲಸ ಇಲ್ಲ. ಬೆಳಗ್ಗೆಯಿಂದ ನಮ್ಮ ಬಿಲ್ಡಿಂಗಲ್ಲಿರೋ ಮಕ್ಕಳುಗಳೆಲ್ಲ ಬಂದುಬಿಡ್ತಾರೆ, ಎಲ್ಲ ಆಟ ಆಡಿಕೊಂಡು ಇದ್ಬಿಡ್ತಾರೆ. ಮತ್ತು ಇವಾಗ ಕಾಲಿನು ಮತ್ತು ಬಟ್ಟೆ ತೊಗೊಂಡು ಬರೋಣ ಅಂತ ಹೋದೆ. ತೊಗೊಂಡು ಬಂದು ಇವಾಗೆಲ್ಲ ನೀಟಾಗಿ ಇದನ್ನು ಕ್ಲೀನ್ ಮಾಡ್ತಾಯಿದ್ದೇನೆ. ತುಂಬ ಟೇಸ್ಟ್ ಎಲ್ಲ ಬರುತ್ತೆ ಔಟ್ಸೈಡ್, ಆ ಕಡೆ ಮೇನ್ ರೋಡ್ ಇದೆ. ಸೊ ಅದಕ್ಕೆ ಇವಾಗ ಡಸ್ಟ್ ಡೈಲಿ ಬರ್ತಾನೆ ಇರುತ್ತೆ. ನನಗೆ ಟೈಮೇ ಸಿಕ್ಕಲ್ಲ, ಏನು ಮಾಡೋದು. ಅದಕ್ಕೆ ವೀಕ್ಲಿ 1 ಟೈಮು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಇಲ್ಲ ಅಂದರೆ ತುಂಬ ಗಲೀಜು ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಏನು ಮಾಡೋಕ್ಕಾಗಲ್ಲ. ಬ್ಯುಸಿ ಇರೋ ಟೈಮಲ್ಲಿ ಟೈಮ್ ಯಾವಾಗ ಸಿಗುತ್ತೆ ಆವಾಗ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಜೋಡಿಸ್ಬೇಕು. ಅದು ಡಾಲ್ಸ್ಗಳು ಅವಳದ್ದು ಎಲ್ಲ ಮಲಗೋ ಟೈಮಿಗೂ ಅವಳಿಗೆ ಇರಬೇಕು ಪಕ್ಕದಲ್ಲಿ, ಇಲ್ಲಾಂದರೆ ಅವಳಿಗೆ ನಿದ್ದೆ ಬರಲ್ಲ.